ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೇವ್ ಲೆಂತ್ ಕರಸ್ಪಾಂಡೆನ್ಸ್ ಟು ದ ವೇವ್ ಲೆಂತ್ ಆಫ್ ದ ಎಕ್ಸ್ರೇಸ್ ಅಂತ ಕೇಳ್ತಾನೆ. ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೇವ್ ಲೆಂತ್ ಕರಸ್ಪಾಂಡ್ಸ್ ಟು ದ ವೇವ್ ಲೆಂತ್ ಆಫ್ ಎಕ್ಸ್ರೇಗೆ ಕರಸ್ಪಾಂಡ್ ಆಗಿರೋದು 500 ನ್ಯಾನೋಮೀಟ್ರ್, 5000 ನ್ಯಾನೋಮೀಟ್ರ್, 100 ನ್ಯಾನೋಮೀಟ್ರ್, 1 ನ್ಯಾನೋಮೀಟ್ರ್ ಅಂತ. ಸೊ ಸ್ವಲ್ಪ ಎಲ್ಲ ಸೈನ್ಸ್ ಕ್ವಶನ್ಸ್ ಇದೆ. ಸೊ ಈ ಪ್ರಶ್ನೆ ಏನು ಹೇಳುತ್ತೆ, ಎಕ್ಸ್ರೇ ವೇವ್ ಲೆಂತ್ ಬಗ್ಗೆ ತರಂಗಾಂತರದ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ. ಅಂದರೆ ವಿದ್ಯುತ್ ಕಾಂತೀಯ ವರ್ಣಪಟಲದಲ್ಲಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇರುವ ವಿವಿಧ ರೀತಿಯ ರೇಡಿಯೇಷನ್ಸ್ಗಳ ಬಗ್ಗೆ, ವಿಕಿರಣಗಳ ಬಗ್ಗೆ ತಿಳ್ಕೊಳ್ಳುವಾಗ ಅವುಗಳ ವೇವ್ ಲೆಂತ್ ಮೌಲ್ಯಗಳನ್ನು ನಾವು ತಿಳ್ಕೊಂಡಿರಲೇಬೇಕು. ವೆರಿ ಇಂಪಾರ್ಟೆಂಟ್. ವೇವ್ ಲೆಂತ್ ಅಂದರೆ ಸ್ಪೆಸಿಫಿಕ್ ಪವರ್ ಇದ್ದಂಗೆ ತರಂಗಾಂತರ ನಾವು ತಿಳ್ಕೊಂಡು. ಎಕ್ಸ್ರೇಗಳಲ್ಲೂ ಅತಿ ಹೆಚ್ಚು ಶಕ್ತಿ ಉಳ್ಳಂತಹ ಮತ್ತು ಸಣ್ಣ ವೇವ್ ಲೆಂತನ್ನು ಹೊಂದಿರುವಂತಹ ವಿಕಿರಣಗಳು. ಸೊ ಅವುಗಳ ತರಂಗಾಂತರ ವ್ಯಾಪ್ತಿ ಸಾಮಾನ್ಯವಾಗಿ 0.01 ನ್ಯಾನೋಮೀಟರ್ಗಳಿಂದ 10 ನ್ಯಾನೋಮೀಟರ್ಗಳಿಗೆ ಇರುತ್ತೆ. ಸೊ ಕೊಟ್ಟರೆ ಆಪ್ಷನ್ ನೋಡುವಾಗ 500 ನ್ಯಾನೋಮೀಟರ್ ಕೊಟ್ಟಿದ್ದಾನೆ. ಸೊ ಅದು ಬೆಳಕಿಂದು ದುರ್ಗೋಚರ ಬೆಳಕಿನ ವೇವ್ ಲೆಂತ್, ವಿಸಿಬಲ್ ವ್ಯಾಪ್ತಿಯಲ್ಲಿ. ನೆಕ್ಸ್ಟ್ 5000 ನ್ಯಾನೋಮೀಟರ್ ಕೊಟ್ಟಾನೆ. ಇದು ಅತಿಗೆಂಪು ವಿಕಿರಣ, ಇನ್ಫ್ರಾರೆಡ್ ರೇಡಿಯೇಷನ್ ವ್ಯಾಪ್ತಿಯಲ್ಲಿರುವಂತಹ ಬೆಳಕಿಂದು. ಸೊ ಆ ವಿಕಿರಣದ ವೇವ್ ಲೆಂತದು. 100 ನ್ಯಾನೋಮೀಟರ್ ಕೊಟ್ಟಾನೆ. ಇದು ಅತಿ ನೇರಳೆ ವಿಕಿರಣದ ಅಲ್ಟ್ರಾವೈಲೆಟ್ ರೇಡಿಯೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ. 1 ನ್ಯಾನೋಮೀಟರ್ ಇದೆ ಎಕ್ಸ್ರೇಗಳಿಗೆ ಸಾಮಾನ್ಯ ವೇವ್ ಲೆಂತ್ ಆಗಿರುತ್ತೆ, ಅದರ ವ್ಯಾಪ್ತಿಯಲ್ಲಿ ಇರುತ್ತೆ ಎಕ್ಸ್ರೇಗಳು. ಸೊ ಆನ್ಸರ್ ಏನಾಗುತ್ತೆ, ಎಕ್ಸ್ರೇಗಳ ತರಂಗಾಂತರವು ಸಾಮಾನ್ಯವಾಗಿ 10 ನ್ಯಾನೋಮೀಟರ್ಗಿಂತ ಕಡಿಮೆ ಇರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಅದಕ್ಕೆ ಒಂದು 1 ನ್ಯಾನೋಮೀಟರ್. ಸೊ ಆನ್ಸರ್ ಆಗುತ್ತೆ 1 ನ್ಯಾನೋಮೀಟರ್. ಅಂದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೇವ್ ಲೆಂತ್ಸ್ ಕರಸ್ಪಾಂಡೆನ್ಸ್ ಟು ದ ವೇವ್ ಲೆಂತ್ ಆಫ್ ಎಕ್ಸ್ರೇಸ್ 1 ನ್ಯಾನೋಮೀಟರ್. ಡಿ ಆಪ್ಷನ್. ಓಕೆ.